ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಇನ್ನಿತರೆ ಸಾಮಾಜಿಕ ಜಾಲತಾಣಗಳು ಹಲವರನ್ನ ಸೆಲೆಬ್ರಿಟಿಗಳನ್ನಾಗಿ ಮಾಡಿದೆ. ಹಲವರು ತಮ್ಮ ವಿಡಿಯೋಗಳನ್ನು ಬಿಟ್ಟು ಸಾಕಷ್ಟು ಖ್ಯಾತಿ ಕೂಡ ಗಳಿಸಿರ್ತಾರೆ. ಆದರೆ ಈ ಸೆಲೆಬ್ರಿಟಿಗಳದ್ದು ತೆರೆ ಮೇಲೆ ಒಂದು ಮುಖ, ತೆರೆಯ ಹಿಂದೆ ಕರಾಳ ಮುಖ. 2021ರಲ್ಲಿ ವಿಡಿಯೋ ಮಾಡೋ ನೆಪದಲ್ಲಿ ಅತ್ಯಾಚಾರ ಮಾಡಿ ಜೈಲು ಸೇರಿದ್ದಂಥ ತೆಲುಗು ಟಿಕ್ಟಾಕ್ ಸ್ಟಾರ್ ಇದೀಗ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ಬರೋಬ್ಬರಿ 20 ವರ್ಷ ಕೋರ್ಟ್ ಆತನಿಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ. ಈ ಫನ್ ಬಕೆಟ್ ಭಾರ್ಗವ ಈತನ ಡೀಟೇಲ್ ಏನು ಕೇಸು ಅನ್ನೋದನ್ನು ನೋಡೋಣ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿರುವಂಥ ಆರೋಪ ಇದೆ. ತೆಲುಗು ಯೂಟ್ಯೂಬರ್ ಫನ್ ಬಕೆಟ್ ಭಾರ್ಗವ್ ಅಂತ ಈತನ ಹೆಸರು. ಈತ ಈ ಟಿಕ್ಟಾಕ್ನಲ್ಲಿ ಹಾಸ್ಯ ವಿಡಿಯೋ ಮೂಲಕ ಹೆಚ್ಚು ಪ್ರಸಿದ್ಧನಾಗಿದ್ದ. ಯೂಟ್ಯೂಬ್ನಲ್ಲಿ ಫನ್ ಬಕೆಟ್ ಭಾರ್ಗವ್ ಅನ್ನೋ ಚಾನೆಲನ್ನು ಕೂಡ ಹೊಂದಿದ್ದ. 14 ವರ್ಷದ ಬಾಲಕಿಯ ಮೇಲೆ ಹಲವು ಬಾರಿ ಅತ್ಯಾಚಾರ ಮಾಡಿದಂಥ ಆರೋಪ ಈತನ ಮೇಲೆ ಕೇಳಿಬಂದಿತ್ತು. 2021ರಲ್ಲಿ ಭಾರ್ಗವ್ ಬಾಲಕಿಯ ಮೇಲೆ ಹಲವು ಬಾರಿ ಅತ್ಯಾಚಾರ ಎಸಗಿದ್ದ ಅನ್ನುವಂಥ ಆರೋಪ, ಟಿಕ್ಟಾಕ್ ವಿಡಿಯೋಗಳನ್ನು ಮಾಡೋ ನೆಪದಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಬಾಲಕಿಯನ್ನು ತನ್ನ ಮನೆಗೆ ಕರೆದೊಯ್ದು ದುರ್ಬಳಕೆ ಮಾಡಿಕೊಂಡ ಆರೋಪ ಇತ್ತು. ಅಲ್ಲದೆ ಸಂತ್ರಸ್ತ ಬಾಲಕಿಗೆ ವಿಷಯ ಬಾಯ್ಬಿಡದಂತೆ ಬೆದರಿಕೆ ಹಾಕಿರುವಂಥ ಆರೋಪ ಕೂಡ ಇತ್ತು. ಇನ್ನು ಈ ಅಪ್ರಾಪ್ತ ಬಾಲಕಿ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಆಕೆಯ ತಾಯಿ ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ. ದಿಶಾ ಕಾಯ್ದೆ ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಭಾರ್ಗವ್ ಅರೆಸ್ಟ್ ಆಗಿದ್ದ. ವಿಚಾರಣೆ ನಡೆಸಿ ಸದ್ಯ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗಿದೆ. 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟು. ವಿಶಾಖಪಟ್ಟಣದ ಪೋಕ್ಸೋ ನ್ಯಾಯಾಲಯ ಈತನಿಗೆ 20 ವರ್ಷ ಶಿಕ್ಷೆ ಪ್ರಕಟಿಸಿದೆ. ಸಂತ್ರಸ್ತ ಬಾಲಕಿಗೆ 4 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನುವಂಥ ಆದೇಶವನ್ನ ಕೂಡ ಕೋರ್ಟ್ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.